ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸಚ್ಚರಿತೆಯನ್ನು ಓದುವಂಥವರು 9 ದಿನ 18 ದಿನ ಹೀಗೆ ಅವರವರ ಶಕ್ತಾನುಸಾರವಾಗಿ ವಿಶೇಷವಾಗಿದ್ದನ್ನ 48 ದಿನ ಶ್ರೀ ಸದ್ಗುರು ಸಾಯಿಬಾಬಾವರ ಚರಿತ್ರೆಯನ್ನು ಪಠನೆ ಮಾಡಬೇಕಂತಿದೆ. ಅಂದರೆ ಒಂದು ದಿನಕ್ಕೆ ಒಂದು ಅಧ್ಯಾಯನ ಓದಿ ಅಂದ್ರೆ ಅಥವಾ ಒಂದು ದಿನಕ್ಕೆ 2 ಅಧ್ಯಾಯನ ಓದಿ ನಿಮ್ಗೆ ಎಷ್ಟು ಶಕ್ತಿ ಐತಲ್ಲ ಅಷ್ಟು ಪಾರಾಯಣ ಮಾಡಿ ಗುರುವಿನ ಅನುಗ್ರಹಕ್ಕೆ ತಾವೆಲ್ಲರೂ ಪಾತ್ರರಾಗಬೇಕು. ಬಹಳ ವಿಶೇಷ ಇದೆ. ನಾವು ಕೂಡ ಪಾರಾಯಣ ಮಾಡಿ ಅಂದರೆ ನಾವು ನವರಾತ್ರಿಯಲ್ಲಿ ಪಾರಾಯಣ ಮಾಡ್ತೇವೆ. ಪಾರಾಯಣ ಯಾಕೆ ನವರಾತ್ರಿಯಲ್ಲೇ ಮಾಡ್ತೇವೆ ಅಂತಂದ್ರೆ ನಾವು 9 ದಿನ ಮೌನ ಇರ್ತೇವೆ. ಮೌನ ಇದ್ದಾಗ ದೇವಿ ಪಾರಾಯಣನ ಮಾಡಿ ವಿಶೇಷವಾಗಿ ಸದ್ಗುರು ಸಾಯಿಬಾಬಾರವರ ಚರಿತ್ರೆಯನ್ನು ಪಾರಾಯಣ ಮಾಡಿ ನಾವು ಸದ್ಗುರು ಸಾಯಿಬಾಬಾರ ಅನುಗ್ರಹಕ್ಕೆ ನಾವೆಲ್ಲ ಪಾತ್ರರಾಗಿದ್ದೇವೆ. ಅಂದ್ರೆ ಯಾಕೆ ದಸರಾದಲ್ಲೇ ಓದ್ಬೇಕಂತಂದ್ರೆ ಸದ್ಗುರು ಸಾಯಿಬಾಬಾರವರ ದಸರಾದಲ್ಲೇ ದೀಪವನ್ನು ಹಚ್ಚಿದ್ರು. ಅಂದರೆ ಒಂದು ಕೆಳಗಡೆ ಮಾಡಿಯನ್ನು ತೆಗೆದು ದೀಪವನ್ನು ಹಚ್ಚಿದ್ರೆ ಯಾವ ಕಾರಣಕ್ಕೂ ಆರೇಲ್ಲ, ಇವತ್ತಿನವರೆಗೂ ಅದು ಉರಿತಾ ಇದೆ ಅಂತೇಳಿ ನಮಗೂ ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಯಾರು ದಸರಾದಲ್ಲೇ ವಿಶೇಷವಾಗಿ ಸಾಯಿ ಸಚ್ಚರಿತ ಪಾರಾಯಣ ಮಾಡ್ತಾರೋ 9 ದಿನ ಪಾರಾಯಣ ಮಾಡ್ತಾರೋ ಅವರ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಕೊಡಲಿಕ್ಕೆ ಸಾಧ್ಯ ಅನ್ನುವಂಥ ಮಾತು. ಮತ್ತು ದಸರಾದಲ್ಲಿ ಸದ್ಗುರು ಸಾಯಿಬಾಬಾರ ಪಲ್ಲಕ್ಕಿ ಉತ್ಸವ ನಡೀತಾ ಇದೆ. ಹಾಗಾಗಿ ಪ್ರತಿ ಗುರುವನ್ನು ಪಲ್ಲಕ್ಕಿ ಉತ್ಸವ ಮಾಡ್ತಾರೆ. ಆದರೆ ದಸರಾದಲ್ಲೇ ವಿಶೇಷವಾಗಿ ಪಲ್ಲಕ್ಕಿ ಸೇವೆಯನ್ನು ಮಾಡಿ ಗುರುವಿನ ಅನುಗ್ರಹಕ್ಕೆ ತಾವೆಲ್ಲರೂ ಪಾತ್ರರಾಗಿದ್ದಾರೆ. ಹಾಗಾಗಿ ಸದ್ಗುರು ಸಾಯಿಬಾಬರನ್ನ ಯಾರು ಪಠನೆಯನ್ನು ಮಾಡ್ತಾರೋ, ಯಾರು ನೋಡ್ತಾರೋ, ಯಾರು ಓದ್ತಾರೋ ಅವರೆಲ್ಲರಿಗೂ ಶುಭವನ್ನು ಅನುಗ್ರಹ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ಮಾತು. ಈ ಚಾನಲ್ನವರು ನಮಗೆ ವಿಡಿಯೋವನ್ನು ಕಳಿಸಿ, ಇಲ್ಲ ನೀವು ಸದ್ಗುರು ಸಾಯಿಬಾಬರವ್ರ ಬಗ್ಗೆ ವಿಶೇಷವಾಗಿ ಏನಾದರೂ ನೀವು ಹೇಳಬೇಕಂತ ಅಂದಾಗ ನಾವು ಕೂಡ ಇಲ್ಲ ಸಾಯಿಬಾಬರ ಬಗ್ಗೆ ಎಷ್ಟು ಹೇಳಿದ್ರೂ ಕಮ್ಮಿನೇ, ನಮಗೆ ಅನುಭವವಾದಷ್ಟು ಸದ್ಗುರು ಸಾಯಿಬಾಬರು ಸುಮ್ಮನೆ ದಿನನಿತ್ಯ ಅನುಭವವನ್ನು ಮಾಡ್ತಾನೆ ಇರ್ತಾರೆ, ಅನುಗ್ರಹವನ್ನು ಮಾಡ್ತಾ ಇರ್ತಾರೆ. ಕಷ್ಟ ಅಂತ ಬಂದಾಗ ಸ್ಥಿರವಾಗಿ ಸದ್ಗುರು ಸಾಯಿಬಾಬರನ್ನು ಯಾರ ಧ್ಯಾನವನ್ನು ಮಾಡಿ ನಮಸ್ಕಾರವನ್ನು ಮಾಡ್ತಾರೋ ಅವರೆಲ್ಲರಿಗೂ ಅನುಗ್ರಹವನ್ನು ಮಾಡಿ ಶೀಘ್ರವಾಗಿ ಕಷ್ಟವನ್ನು ಪರಿಹಾರವನ್ನು ಮಾಡ್ತಾರೆ. ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನವರು ಓಂ ಸಾಯಿರಾಮ್ ಕನ್ನಡ ಚಾನಲ್ನವರು ಇಲ್ಲಿ ಇವರು ಏನು ಮಾಡ್ತಾರೆ ಅಂದರೆ 108 ಮಂದಿರಕ್ಕೆ ಹೋಗಿ ಸದ್ಗುರು ಸಾಯಿಬಾಬರವರ ಒಂದು ಚರಿತ್ರೆಯನ್ನು ಅವರೇನಾದರೂ ಪ್ರಚಾರವನ್ನು ಮಾಡಬೇಕಂತೇಳಿ ಅವರು ಕೂಡ ಸಂಕಲ್ಪವನ್ನು ಮಾಡಿದ್ದಾರೆ. ಅವರು ಸದ್ಗುರು ಸಾಯಿಬಾಬಾ ಅವರ ಆಶೀರ್ವಾದ ಸದಾಕಾಲ ಅವರಿಗಿರಲಿ. 108 ಅಲ್ಲ 1008 ದೇವಸ್ಥಾನಕ್ಕೆ ಕರ್ನಾಟಕದಲ್ಲಿ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಇಂತಹ ಕಾರ್ಯವನ್ನು ಮಾಡುವಂಥ ಶಕ್ತಿ ಅವರಿಗೆ ದೊಡ್ಡ ಶಕ್ತಿ ಸಿಗಲಿ ಎನ್ನುವಂಥ ಮಾತನ್ನು ಅವರಿಗೆ ಆಶೀರ್ವಾದಗಳನ್ನು ತಿಳಿಸಿ, ಮತ್ತು ವಿಶೇಷವಾಗಿ ಈ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಸಮೃದ್ಧವಾಗಲಿ. ವಿಶೇಷವಾಗಿರತಕ್ಕಂಥ ಸದ್ಗುರು ಸಾಯಿಬಾಬರ ಆಶೀರ್ವಾದ ತಮ್ಮೆಲ್ಲರಿಗೆ ನಮಗೂ ಕೂಡ ಎಲ್ಲರಿಗೂ ಆಶೀರ್ವಾದ ಇರಲಿ ಅಂತೇಳಿ ನಾವು ಕೂಡ ಸಂಕಲ್ಪವನ್ನು ಮಾಡಿ ಈ ಚಾನಲ್ಗೆ ಇವತ್ತಿನ ದಿನಕ್ಕೆ ಈ ಚಾನಲ್ನವರು ಏನು ಮಾಡ್ತಾರೆ ಅಂದರೆ 108 ದೇವಸ್ಥಾನಕ್ಕೆ ಹೋಗ್ಬೇಕಂತ ಸಂಕಲ್ಪವನ್ನು ಮಾಡ್ಯಾರೆ. 108 ಅಲ್ಲ, ಕರ್ನಾಟಕ ತುಂಬ ದೇವಸ್ಥಾನಗಳೆಲ್ಲ ಎಲ್ಲ ಕಡೆಯೂ ಇವರು ಹೋಗಿ ಚಾನಲನ್ನು ಮಾಡಿ ಸದ್ಗುರು ಸಾಯಿಬಾಬರವರ ಪ್ರಚಾರವನ್ನು ಮಾಡಲಿ ಅಂತೇಳಿ ನಾವು ಕೂಡ ಇವತ್ತು ಸಂಕಲ್ಪವನ್ನು ಮಾಡೇವೆ. ಮತ್ತು ಅವರು 1ನೇ ದೇವಸ್ಥಾನ ಹಾವೇರಿ ಜಿಲ್ಲಾ ಅಕ್ಯಾಲೂರು ತಾಲೂಕಿನಲ್ಲಿ ಹಾನಗಲ್ ತಾಲೂಕಿನಲ್ಲಿ ಅಕ್ಯಾಲೂರು ಗ್ರಾಮದಲ್ಲಿ ವಿಶೇಷವಾಗಿ ಭವ್ಯವಾಗಿರತಕ್ಕಂಥ ಒಂದು ಮಂದಿರ ಇದೆ. ವೇದಮೂರ್ತಿ ಶಾಂತಯ್ಯ ಶಾಸ್ತ್ರಿಗಳು ಧರ್ಮದರ್ಶಿಗಳು ವಿಶೇಷವಾಗಿ ಒಂದು ಮಂದಿರ ಮಾಡಿದ್ದಾರೆ. ಬಹಳ ವಿಶೇಷವಾಗಿ ನೋಡಲಿಕ್ಕೆ ಒಂದು ಅಂದ, ನೋಡಲಿಕ್ಕೆ ಒಂದು ಚಂದ ಅನ್ನುವಂಥ ಮಂದಿರವನ್ನು ಮಾಡಿದ್ದಾರೆ. ತಾವೆಲ್ಲರೂ ದರ್ಶನವನ್ನು ಪಡೆಯಿರಿ. ಮೊಟ್ಟ ಮೊದಲು ಈ ಚಾನಲ್ನವರು ಆ ದೇವಸ್ಥಾನದಲ್ಲಿ ಪ್ರಾರಂಭವನ್ನು ಮಾಡಿದ್ದಾರೆ. ನಮ್ಮ ದೇವಸ್ಥಾನ ಹಾವೇರಿ ಜಿಲ್ಲಾ ಬ್ಯಾಡಗಿ ತಾಲೂಕಿನ ಪಟ್ಟಣದಲ್ಲಿ ಶೈರಣ್ಯ ನಗರದಲ್ಲಿ ವಿಶೇಷವಾಗಿ ಇದೆ. ಅಲ್ಲಿ ಇದು ಅವರು ನಮ್ಮ ಶಾಸ್ತ್ರಿಗಳು ಹೇಳ್ತಾ ಇರ್ತಾರೆ, ನಾವು ಕೂಡ ಹೇಳ್ತಾ ಇರ್ತೇವೆ. ಇದು ಹೆಡ್ ಆಫೀಸು, ಬ್ಯಾಡಗಿ ಹೆಡ್ ಆಫೀಸು, ಅಕ್ಯಾಲೂರು ಬ್ರಾಂಚ್ ಆಫೀಸ್ ಅಂತೇಳಿ ಹೇಳ್ತಾ ಇರ್ತಾರೆ. ಹಾಗಾಗಿ ಅಲ್ಲಿ ಪ್ರಾರಂಭವಾದರೆ ಅಲ್ಲಿ 108 ಅಂತೇಳಿ ಸಂಕಲ್ಪವನ್ನು ಮಾಡ್ಯಾರೆ. ಇಲ್ಲಿ 1008 ಅಂತ ನಾವು ಸಂಕಲ್ಪವನ್ನು ಮಾಡೀವಿ. ಕರ್ನಾಟಕ ತುಂಬ ಎಲ್ಲ ಸಮೃದ್ಧವಾಗಲಿ.
ಎಲ್ಲ ವಿಶೇಷವಾಗಿರ್ತಕ್ಕಂಥ ಫಲ ನಿಮ್ಮೆಲ್ಲರಿಗೆ ಸಿಗಲಿ ಅನ್ನುವಂಥ ಮಾತು. ಅಕ್ಯಾಲೂರು ನಗರ 1ನೇದ್ದು ಮಂದಿರ ಆಗಿದೆ, 2ನೇದ್ದು ಬ್ಯಾಡಗಿ ನಗರ 2ನೇ ಮಂದಿರ ಆಗಿದೆ. ನೆಕ್ಸ್ಟ್ ಬರುವಂಥ ಒಂದು ಮಂದಿರಕ್ಕೆ ಹೋಗಿ ಅವರ ಚಾಲನನ್ನವರು ಒಂದು ಪ್ರಚಾರವನ್ನು ಮಾಡ್ತಾರೆ. ಎಲ್ಲರೂ ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕಂತೇಳಿ ನಾವು ಕೂಡ ನಿಮ್ಮೆಲ್ಲರಿಗೂ ತಿಳಿಪಡಿಸಿ ಸದ್ಗುರು ಸಾಯಿಬಾಬಾರ ಆಶೀರ್ವಾದ ಸದಾಕಾಲ ನಿಮ್ಮೆಲ್ಲರಿಗೆ ಇರಲಿ ಅಂತೇಳಿ ಅನುಗ್ರಹ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ. ಓಂ ಸಾಯಿರಾಮ್.